ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಕೋಟಿ ರುದ್ರ ಸಂಹಿತೆ. ಶಿವರಾತ್ರಿ ಶಿವರಾತ್ರಿ ವ್ರತದ ಉದ್ಯಾಪನೆಯ ವಿಧಿ. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಇನ್ನು ನಮಗೆ ಯಾವುದರ ಅನುಷ್ಠಾನದಿಂದ ಸಾಕ್ಷಾತ್ ಭಗವಾನ್ ಶಂಕರನು ನಿಶ್ಚಯವಾಗಿ ಪ್ರಸನ್ನನಾಗುವನೋ ಆ ಶಿವರಾತ್ರಿ ವ್ರತದ ಉದ್ಯಾಪನೆಯ ವಿಧಿಯನ್ನು ತಿಳಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳೇ, ಭಕ್ತಿಯಿಂದ ಆದರಪೂರ್ವಕ ಶಿವರಾತ್ರಿ ವ್ರತದ ಉದ್ಯಾಪನೆಯ ವಿಧಿಯನ್ನು ಕೇಳಿರಿ. ಅದರ ಅನುಷ್ಠಾನ ಮಾಡುವುದರಿಂದ ಈ ವ್ರತವು ಅವಶ್ಯವಾಗಿಯೂ ಪೂರ್ಣ ಫಲವನ್ನು ಕೊಡುವುದು. ಸತತವಾಗಿ 14 ವರ್ಷಗಳವರೆಗೆ ಶಿವರಾತ್ರಿಯ ಶುಭ ವ್ರತವನ್ನು ಪಾಲಿಸಬೇಕು. ತ್ರಯೋದಶಿಗೆ ಒಪ್ಪೊತ್ತು ಊಟ ಮಾಡಿ ಚತುರ್ದಶಿಯಂದು ಪೂರ್ಣ ಉಪವಾಸ ಮಾಡಬೇಕು. ಶಿವರಾತ್ರಿಯ ದಿನ ನಿತ್ಯ ಕರ್ಮಗಳು ಪೂರೈಸಿ ಶಿವಾಲಯಕ್ಕೆ ಹೋಗಿ ವಿಧಿವತ್ತಾಗಿ ಶಿವನ ಪೂಜೆ ಮಾಡಬೇಕು. ಅನಂತರ ಅಲ್ಲಿ ಪ್ರಯತ್ನಪೂರ್ವಕ 3 ಲೋಕಗಳಲ್ಲಿ ಗೌರಿ ತಿಲಕ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಒಂದು ದಿವ್ಯ ಮಂಟಪವನ್ನು ನಿರ್ಮಿಸಬೇಕು. ಅದರ ಮಧ್ಯಭಾಗದಲ್ಲಿ ದಿವ್ಯಲಿಂಗತೋಭದ್ರ ಮಂಡಲವನ್ನು ರಚಿಸಬೇಕು, ಅಥವಾ ಮಂಟಪದಲ್ಲಿ ಸರ್ವತೋಭದ್ರ ಮಂಡಲವನ್ನು ನಿರ್ಮಿಸಬೇಕು. ಅಲ್ಲಿ ಪ್ರಾಜಾಪತ್ಯ ಎಂಬ ಕಲಶಗಳನ್ನು ಸ್ಥಾಪಿಸಬೇಕು. ಆ ಶುಭ ಕಲಶಗಳು ವಸ್ತ್ರ, ಫಲ, ದಕ್ಷಿಣೆಗಳಿಂದ ಕೂಡಿರಬೇಕು. ಅವೆಲ್ಲವನ್ನು ಮಂಟಪದ ಪಾರ್ಶ್ವದಲ್ಲಿ ಸ್ಥಾಪಿಸಬೇಕು. ಮಂಟಪದ ಮಧ್ಯದಲ್ಲಿ ಒಂದು ಚಿನ್ನದ ಅಥವಾ ತಾಮ್ರವೇ ಆದಿ ಇತರ ಧಾತುಗಳಿಂದ ಮಾಡಿದ ಕಲಶವನ್ನು ಸ್ಥಾಪಿಸಬೇಕು. ವ್ರತಿ ಪುರುಷನು ಆ ಕಲಶದಲ್ಲಿ ಪಾರ್ವತಿ ಸಹಿತ ಶಿವನ ಸುವರ್ಣಮಯ ಪ್ರತಿಮೆಯನ್ನು ಮಾಡಿಸಿ ಇಡಬೇಕು. ಆ ಪ್ರತಿಮೆಯು 1 ಫಲ, ಅಂದರೆ 1 ತೊಲೆ ಅಥವಾ ಅರ್ಧ ತೊಲೆಯದ್ದಾಗಿರಬೇಕು, ಅಥವಾ ತನ್ನ ಶಕ್ತಿಗನುಸಾರವಾಗಿ ಪ್ರತಿಮೆಯನ್ನು ಮಾಡಿಸಬೇಕು. ವಾಮ ಭಾಗದಲ್ಲಿ ಪಾರ್ವತಿಯ ಮತ್ತು ಬಲಭಾಗದಲ್ಲಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಿ ರಾತ್ರಿಯಲ್ಲಿ ಅವನ್ನು ಪೂಜಿಸಬೇಕು. ಆಲಸ್ಯವನ್ನು ಬಿಟ್ಟು ಪೂಜೆಯ ಕೆಲಸ ಮಾಡಬೇಕು. ಆ ಕಾರ್ಯದಲ್ಲಿ 4 ಋತ್ವಿಕರನ್ನು ಜೊತೆಗೆ ಓರ್ವ ಪವಿತ್ರ ಆಚಾರ್ಯರನ್ನು ವರ್ಣ ಮಾಡಬೇಕು. ಅವರೆಲ್ಲರ ಅಪ್ಪಣೆಯನ್ನು ಪಡೆದು ಭಕ್ತಿಯಿಂದ ಶಿವನನ್ನು ಪೂಜಿಸಬೇಕು. ರಾತ್ರಿಯ ಪ್ರತಿಯೊಂದು ಜಾವದಲ್ಲಿಯೂ ಬೇರೆ ಬೇರೆ ಪೂಜೆ ಮಾಡುತ್ತಾ ಜಾಗರಣೆ ಮಾಡಬೇಕು. ವ್ರತಸ್ಥನಾದವನು ಭಗವತ್ ಸಂಬಂಧಿ ಕೀರ್ತನೆ, ಗೀತ, ನೃತ್ಯಾದಿಗಳಿಂದ ಇಡೀ ರಾತ್ರಿಯನ್ನು ಕಳೆಯಬೇಕು. ಹೀಗೆ ವಿಧಿವತ್ತಾಗಿ ಪೂಜಿಸಿ ಶಿವನನ್ನು ಸಂತುಷ್ಟಗೊಳಿಸಿ ಪ್ರಾತಃ ಕಾಲದಲ್ಲಿ ಪುನಃ ಪೂಜೆ ಮಾಡಿದ ಬಳಿಕ ವಿಧಿಯುಕ್ತ ಹೋಮವನ್ನು ಮಾಡಬೇಕು. ಮತ್ತೆ ಯಥಾಶಕ್ತಿ ಪ್ರಾಜಾಪತ್ಯ ವಿಧಾನವನ್ನು ಮಾಡಬೇಕು. ಮತ್ತೆ ಬ್ರಾಹ್ಮಣರನ್ನು ಭಕ್ತಿಯಿಂದ ಭೋಜನ ಮಾಡಿಸಿ ಯಥಾಶಕ್ತಿ ದಾನವನ್ನು ಕೊಡಬೇಕು. ಇದಾದ ಬಳಿಕ ವಸ್ತ್ರ, ಅಲಂಕಾರ, ಆಭೂಷಣಗಳಿಂದ ಪತ್ನಿ ಸಹಿತ ಋತ್ವಿಜರನ್ನು ಅಲಂಕೃತಗೊಳಿಸಿ ಅವರಿಗೆ ವಿಧಿವತ್ತಾಗಿ ಬೇರೆ ಬೇರೆಯಾಗಿ ದಾನಗಳನ್ನು ಕೊಡಬೇಕು. ಮತ್ತೆ ಅವಶ್ಯಕ ಸಾಮಗ್ರಿಗಳಿಂದ ಕೂಡಿದ ಕರುವಿನ ಸಹಿತ ಗೋವನ್ನು ಆಚಾರ್ಯರಿಗೆ, ಈ ದಾನದಿಂದ ಭಗವಾನ್ ಶಿವನು ನನ್ನ ಮೇಲೆ ಪ್ರಸನ್ನನಾಗಲಿ ಎಂದು ಹೇಳುತ್ತಾ ವಿಧಿಪೂರ್ವಕ ದಾನ ಮಾಡಬೇಕು. ಆ ನಂತರ ಕಲಶ ಸಹಿತ ಆ ಮೂರ್ತಿಯನ್ನು ವಸ್ತ್ರ ಸಹಿತ ವೃಷಭನ ಬೆನ್ನಿನ ಮೇಲೆ ಇರಿಸಿ ಎಲ್ಲ ಅಲಂಕಾರಗಳ ಸಹಿತ ಆಚಾರ್ಯರಿಗೆ ಅರ್ಪಿಸಬೇಕು. ಬಳಿಕ ಕೈಜೋಡಿಸಿ ನತಮಸ್ತಕನಾಗಿ ತುಂಬು ಪ್ರೇಮಾದರಗಳಿಂದ ಗದ್ಗದಿತ ವಾಣಿಯಿಂದ ಮಹಾಪ್ರಭು ಮಹೇಶ್ವರನಲ್ಲಿ ಇಂದು ಪ್ರಾರ್ಥಿಸಬೇಕು. ಪ್ರಾರ್ಥನೆ. ದೇವದೇವ ಮಹಾದೇವ ಶರಣಾಗತ ವತ್ಸಲ, ವ್ರತೇನಾನೇನ ದೇವೇಶ ಕೃಪಾಂ ಕುರು ಮಮೋಪರಿ. ಮಯಾ ಭಕ್ತ್ಯನುಸಾರೇಣ ವ್ರತಮೇತತ್ ಕೃತಂ ಶಿವ, ನ್ಯೂನಂ ಸಂಪೂರ್ಣತಾಂ ಯಾತು ಪ್ರಸಾದಾತ್ ತವ ಶಂಕರ. ಅಜ್ಞಾನಾದ್ಯದಿ ವಾ ಜ್ಞಾನಾಜ್ಜಪ ಪೂಜಾದಿಕಂ ಮಯಾ ಕೃತಂ ತದಸ್ತು ಕೃಪಯಾ ಸಫಲಂ ತವ ಶಂಕರ. ದೇವದೇವ ಮಹಾದೇವನೇ, ಶರಣಾಗತ ವತ್ಸಲನೇ, ದೇವೇಶ್ವರನೇ, ಈ ವ್ರತದಿಂದ ಸಂತುಷ್ಟನಾಗಿ ನೀನು ನನ್ನ ಮೇಲೆ ಕೃಪೆ ದೋರು. ಶಿವಶಂಕರನೇ, ನಾನು ಭಕ್ತಿ ಭಾವದಿಂದ ಈ ವ್ರತವನ್ನು ಪಾಲಿಸಿರುವೆನು. ಇದರಲ್ಲಿ ಆದ ಕೊರತೆಯು ನಿನ್ನ ಪ್ರಸಾದದಿಂದ ಪೂರ್ಣವಾಗಲಿ. ಶಂಕರನೇ, ನಾನು ತಿಳಿದೋ ತಿಳಿಯದೆಯೋ ಮಾಡಿದ ಜಪ, ಪೂಜೆ ಮುಂತಾದವುಗಳು ನಿನ್ನ ಕೃಪೆಯಿಂದ ಸಫಲವಾಗಲಿ. ಈ ಪ್ರಕಾರ ಪರಮಾತ್ಮ ಶಿವನಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ನಮಸ್ಕಾರ, ಪ್ರಾರ್ಥನೆ ಮಾಡಬೇಕು. ಈ ಪ್ರಕಾರ ವ್ರತವನ್ನು ಪೂರ್ಣಗೊಳಿಸಿದರೆ ಆ ವ್ರತದಲ್ಲಿ ಯಾವುದೇ ನ್ಯೂನ್ಯತೆ ಉಳಿಯುವುದಿಲ್ಲ. ಅದರಿಂದ ಅವನು ಮನೋವಾಂಛಿತ ಸಿದ್ಧಿಯನ್ನು ಪಡೆಯುವನು. ಇದರಲ್ಲಿ ಸಂಶಯವೇ ಇಲ್ಲ. ತಿಳಿಯದೆಯೇ ಶಿವರಾತ್ರಿ ವ್ರತವನ್ನು ಮಾಡಿದ್ದರಿಂದ ಒಬ್ಬ ಬೇಡನ ಮೇಲೆ ಭಗವಾನ್ ಶಂಕರನ ಅದ್ಭುತ ಕೃಪೆ. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಹಿಂದಿನ ಕಾಲದಲ್ಲಿ ಈ ಉತ್ತಮ ಶಿವರಾತ್ರಿ ವ್ರತವನ್ನು ಯಾರು ಪಾಲಿಸಿದ್ದರು? ತಿಳಿಯದೆಯೋ ಈ ವ್ರತವನ್ನು ಪಾಲಿಸಿದ್ದರಿಂದ ಯಾರು ಎಂಥ ಫಲವನ್ನು ಪಡೆದಿದ್ದರು? ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳೇ, ನೀವೆಲ್ಲರೂ ಕೇಳಿರಿ. ನಾನು ಈ ವಿಷಯದಲ್ಲಿ ಎಲ್ಲ ಪಾಪಗಳನ್ನು ನಾಶ ಮಾಡುವಂಥ ಒಬ್ಬ ನಿಷಾದನ ಪ್ರಾಚೀನ ಇತಿಹಾಸವನ್ನು ಹೇಳುವೆನು. ಹಿಂದೆ ಯಾವುದೋ ಕಾಡಿನಲ್ಲಿ ಗುರುದೃಹ ಎಂಬ ಹೆಸರಿನ ಒಬ್ಬ ಬೇಡನು ಇರುತ್ತಿದ್ದನು.
ಅವನ ಕುಟುಂಬವು ದೊಡ್ಡದಾಗಿತ್ತು. ಅವನು ಬಲಿಷ್ಠನೂ ಕ್ರೂರ ಸ್ವಭಾವದವನೂ ಆಗಿದ್ದು ಕ್ರೂರತೆಯಲ್ಲೇ ತತ್ಪರನಾಗಿದ್ದನು. ಅವನು ಪ್ರತಿದಿನವೂ ವನಕ್ಕೆ ಹೋಗಿ ಮೃಗಗಳನ್ನು ಕೊಂದು ಅಲ್ಲೇ ಇದ್ದು ನಾನಾ ಪ್ರಕಾರದ ಕಳ್ಳತನವನ್ನು ಮಾಡುತ್ತಿದ್ದನು. ಅವನು ಬಾಲ್ಯದಿಂದಲೂ ಎಂದಿಗೂ ಯಾವುದೇ ಶುಭ ಕರ್ಮವನ್ನು ಮಾಡಿರಲಿಲ್ಲ. ಹೀಗೆ ಕಾಡಿನಲ್ಲಿರುತ್ತಾ ಆ ದುರಾತ್ಮನ ಬಹಳ ಸಮಯವು ಕಳೆದು ಹೋಯಿತು. ಆನಂತರ ಒಂದು ದಿನ ಶುಭಕಾರಕ ಶಿವರಾತ್ರಿಯು ಬಂತು. ಆದರೆ ಆ ದುರಾತ್ಮನು ನಿಬಿಡವಾದ ಕಾಡಿನಲ್ಲಿ ವಾಸಿಸುತ್ತಿದ್ದುದರಿಂದ ಅವನಿಗೆ ಆ ವ್ರತವೇ ತಿಳಿಯುತ್ತಿರಲಿಲ್ಲ. ಅದೇ ದಿನ ಬೇಡನ ತಂದೆ ತಾಯಿ ಮತ್ತು ಪತ್ನಿಯು ಹಸಿವಿನಿಂದ ಪೀಡಿತರಾಗಿ, ಅಯ್ಯ, ನಮಗೆ ತಿನ್ನಲು ಏನಾದರೂ ತಂದುಕೊಡು ಎಂದು ಕೇಳಿದರು. ಅವರು ಹೀಗೆ ಯಾಚಿಸಿದಾಗ ಅವನು ಕೂಡಲೇ ಧನುಸ್ಸನ್ನೆತ್ತಿಕೊಂಡು ಹೊರಟು ಬಿಟ್ಟನು ಹಾಗೂ ಮೃಗಗಳ ಬೇಟೆಗಾಗಿ ಕಾಡಿನಲ್ಲಿ ಅಲೆಯತೊಡಗಿದನು. ದೈವಯೋಗದಿಂದ ಅವನಿಗೆ ಆ ದಿನ ಸೂರ್ಯಾಸ್ತವಾದರೂ ಏನೂ ಸಿಗಲಿಲ್ಲ. ಇದರಿಂದ ಅವನಿಗೆ ಭಾರಿ ದುಃಖವಾಗಿ ಯೋಚಿಸತೊಡಗಿದನು. ಈಗ ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಇಂದು ಏನೂ ಸಿಗಲಿಲ್ಲ. ಮನೆಯಲ್ಲಿರುವ ತಂದೆ ತಾಯಿಯರ ಮತ್ತು ಮಕ್ಕಳ ಗತಿ ಏನು? ಪತ್ನಿಯ ಸ್ಥಿತಿ ಏನಾದೀತು? ಆದ್ದರಿಂದ ಏನಾದರೂ ತೆಗೆದುಕೊಂಡೇ ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ಆಗಲಾರದು ಎಂದು ಆಲೋಚಿಸಿ ಆ ವ್ಯಾಧನು ಒಂದು ಜಲಾಶಯದ ಸಮೀಪಕ್ಕೆ ತಲುಪಿದನು. ಅಲ್ಲಿ ನೀರಿಗೆ ಇಳಿಯಲು ಮೆಟ್ಟಿಲುಗಳಿದ್ದವು. ಅಲ್ಲಿಗೆ ಹೋಗಿ ನಿಂತುಕೊಂಡನು. ಇಲ್ಲಿಗೆ ನೀರು ಕುಡಿಯಲು ಯಾವುದಾದರೂ ಪ್ರಾಣಿಯು ಬಂದೇ ಬರುವುದು. ಅದನ್ನು ಕೊಂದು ಕೃತಕೃತ್ಯನಾಗಿ ಅದನ್ನು ಜೊತೆಗೆ ತೆಗೆದುಕೊಂಡು ಸಂತೋಷವಾಗಿ ಮನೆಗೆ ಹೋಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಹೀಗೆ ನಿಶ್ಚಯಿಸಿ ಆ ಬೇಡನು ಒಂದು ಬಿಲ್ವಪತ್ರೆ ಮರವನ್ನು ಹತ್ತಿ ಒಂದು ಗಡಿಗೆಯಲ್ಲಿ ನೀರನ್ನು ತುಂಬಿಕೊಂಡು ಕುಡಿತು ಬಿಟ್ಟನು. ಯಾವುದಾದರೂ ಪ್ರಾಣಿಯು ಯಾವಾಗ ಬಂದೀತು, ನಾನು ಯಾವಾಗ ಕೊಂದೇನು ಎಂದು ಅವನ ಮನಸ್ಸಿನಲ್ಲಿತ್ತು. ಹೀಗೆ ಪ್ರತೀಕ್ಷೆ ಮಾಡುತ್ತಾ ಹಸಿವು ಬಾಯಾರಿಕೆಯಿಂದ ಪೀಡಿತನಾಗಿ ಅವನು ಕುಳಿತಿದ್ದನು. ಆ ರಾತ್ರಿಯ ಮೊದಲನೇ ಜಾವದಲ್ಲಿ ಒಂದು ಹೆಣ್ಣು ಜಿಂಕೆಯು ಅಲ್ಲಿಗೆ ಬಂತು. ಅದು ಚಕಿತವಾಗಿ ಜೋರಾಗಿ ನೆಗೆಯುತ್ತಿತ್ತು. ಬ್ರಾಹ್ಮಣರೇ, ಆ ಹೆಣ್ಣು ಜಿಂಕೆಯನ್ನು ನೋಡಿ ವ್ಯಾಧನಿಗೆ ಬಹಳ ಹರ್ಷವಾಯಿತು. ಅವನು ಕೂಡಲೇ ಅದನ್ನು ಕೊಲ್ಲಲು ತನ್ನ ಧನುಸ್ಸಿಗೆ ಬಾಣವನ್ನು ಹೂಡಿದನು. ಹೀಗೆ ಮಾಡುತ್ತಿದ್ದಾಗ ಅವನ ಕೈ ತಗುಲಿ ಸ್ವಲ್ಪ ನೀರು ಮತ್ತು ಬಿಲ್ವಪತ್ರೆಯು ಕೆಳಗೆ ಬಿತ್ತು. ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು. ಆ ನೀರು ಮತ್ತು ಬಿಲ್ವಪತ್ರೆಯಿಂದ ಶಿವನ ಪ್ರಥಮ ಜಾವದ ಪೂಜೆಯು ನಡೆಯಿತು. ಆ ಪೂಜೆಯ ಮಹಾತ್ಮ್ಯದಿಂದ ಆ ವ್ಯಾಧನ ಬಹಳಷ್ಟು ಪಾಪಗಳು ತತ್ಕಾಲದಲ್ಲಿ ನಾಶವಾಗಿ ಹೋಯಿತು. ಅಲ್ಲಿ ನಡೆದ ಸಪ್ಪಳದಿಂದ ಜಿಂಕೆಯು ಭಯದಿಂದ ಮೇಲೆ ನೋಡಿತು. ಬೇಡನನ್ನು ಕಂಡು ಅದು ವ್ಯಾಕುಲವಾಗಿ ಇಂತೆಂದಿತು. ಹೆಣ್ಣು ಜಿಂಕೆಯು ಹೇಳಿತು, ವ್ಯಾಧನೆ, ನೀನು ಏನನ್ನು ಮಾಡಬೇಕೆಂದಿರುವೆ? ನನ್ನಲ್ಲಿ ಸತ್ಯವಾಗಿ ಹೇಳು. ಹೆಣ್ಣು ಜಿಂಕೆಯ ಮಾತನ್ನು ಕೇಳಿ ಬೇಡನು ಹೇಳಿದನು, ಇಂದು ನನ್ನ ಕುಟುಂಬದ ಜನರು ಹಸಿದಿರುವರು. ಆದ್ದರಿಂದ ನಿನ್ನನ್ನು ಕೊಂದು ಅವರ ಹಸಿವನ್ನು ಇಂಗಿಸುವೆನು, ಅವರನ್ನು ತೃಪ್ತಿಪಡಿಸುವೆನು. ವ್ಯಾಧನ ಆ ದಾರುಣವಾದ ಮಾತನ್ನು ಕೇಳಿ ತಡೆಯಲು ಕಷ್ಟವಾಗಿದ್ದ ಬಾಣವನ್ನು ಹೂಡಿದ್ದ ಆ ದುಷ್ಟ ಬೇಡನನ್ನು ನೋಡಿ ಜಿಂಕೆಯು, ಈಗ ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಯಾವುದಾದರೂ ಒಳ್ಳೆಯ ಉಪಾಯವನ್ನು ರಚಿಸುವೆನು ಎಂದು ಯೋಚಿಸಿ ಅದು ಬೇಡನಲ್ಲಿ ಇಂತೆಂದಿತು. ಹೆಣ್ಣು ಜಿಂಕೆಯು ಹೇಳಿತು, ಎಲೈ ಬೇಡನೆ, ನನ್ನ ಮಾಂಸದಿಂದ ನಿಮಗೆ ಸುಖವಾಗುವುದು. ಈ ಅನರ್ಥಕಾರಿ ಶರೀರಕ್ಕೆ ಇದಕ್ಕಿಂತ ಮಿಗಿಲಾದ ಮಹಾಪುಣ್ಯದ ಕಾರ್ಯ ಬೇರೆ ಏನಿರುವುದು? ಉಪಕಾರ ಮಾಡುವ ಪ್ರಾಣಿಗೆ ಈ ಲೋಕದಲ್ಲಿ ದೊರೆಯುವ ಪುಣ್ಯವನ್ನು 100 ವರ್ಷಗಳಲ್ಲಿಯೂ ವರ್ಣಿಸಲಾಗದು. ಆದರೆ ಈಗ ನನ್ನ ಎಲ್ಲ ಮರಿಗಳು ನನ್ನ ಆಶ್ರಯದಲ್ಲಿರುವುವು. ನಾನು ಅವನ್ನು ನನ್ನ ತಂಗಿಗೆ ಅಥವಾ ನನ್ನ ಪತಿಗೆ ಒಪ್ಪಿಸಿ ಮರಳಿ ಬರುವೆನು. ವನಚರನೇ, ನೀನು ನನ್ನ ಮಾತನ್ನು ಸುಳ್ಳೆಂದು ತಿಳಿಯಬೇಡ. ನಾನು ಪುನಃ ನಿನ್ನ ಬಳಿಗೆ ಮರಳಿ ಬರುವುದರಲ್ಲಿ ಸಂಶಯವೇ ಇಲ್ಲ. ಸತ್ಯದಿಂದಲೇ ಧರಣಿಯು ನಿಂತಿದೆ. ಸತ್ಯದಿಂದಲೇ ಸಮುದ್ರವು ತನ್ನ ಮೇರೆಯನ್ನು ಮೀರುವುದಿಲ್ಲ. ಸತ್ಯದಿಂದಲೇ ಜಲಪಾತಗಳಲ್ಲಿ ನೀರು ಧುಮುಕುತ್ತಿವೆ. ಸತ್ಯದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ. ಸ್ಥಿತಾ ಸತ್ಯೇನ ಧರಣಿ ಸತ್ಯೇನೈವ ಚ ವಾರಿಧಿ ಸತ್ಯೇನ ಜಲಧಾರಾಶ್ಚ ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಸೂತ ಪುರಾಣಿಕರು ಹೇಳುತ್ತಾರೆ, ಹೆಣ್ಣು ಜಿಂಕೆಯು ಹೀಗೆ ಹೇಳಿದಾಗಲೂ ವ್ಯಾಧನು ಅದರ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ಆಗ ಅದು ಅತ್ಯಂತ ವಿಸ್ಮಿತ ಹಾಗೂ ಭಯಗೊಂಡು ಪುನಃ ಹೀಗೆ ಹೇಳಲು ಪ್ರಾರಂಭಿಸಿತು. ಹೆಣ್ಣು ಜಿಂಕೆಯು ಹೇಳಿತು, ವ್ಯಾಧನೆ, ನಾನು ನಿನ್ನ ಮುಂದೆ ಆಣೆಯಿಟ್ಟು ಹೇಳುತ್ತೇನೆ. ನಾನು ಮನೆಗೆ ಹೋಗಿ ಅವಶ್ಯವಾಗಿ ನಿನ್ನ ಬಳಿಗೆ ಮರಳುವೆನು. ಬ್ರಾಹ್ಮಣನು ವೇದವನ್ನು ಮಾರಿದರೆ 3 ಕಾಲಗಳಲ್ಲಿಯೂ ಸಂಧ್ಯಾವಂದನೆ ಮಾಡದಿದ್ದರೆ ಉಂಟಾಗುವ ಪಾಪವು ಪತಿಯ ಆಜ್ಞೆಯನ್ನು ಮೀರಿ ಸ್ವೇಚ್ಛಾನುಸಾರ ಕಾರ್ಯ ಮಾಡುವ ಸ್ತ್ರೀಗೆ ಯಾವ ಪಾಪ ತಗುಲುವುದೋ
ಮಾಡಿದ ಉಪಕಾರವನ್ನು ಮನ್ನಿಸದವನಿಗೆ, ಭಗವಾನ್ ಶಂಕರನಿಂದ ವಿಮುಖನಾಗಿರುವವನಿಗೆ, ಬೇರೆಯವರಲ್ಲಿ ದ್ರೋಹ ಮಾಡುವವನಿಗೆ, ಧರ್ಮವನ್ನು ಅತಿಕ್ರಮಿಸುವವನಿಗೆ, ವಿಶ್ವಾಸಘಾತಿ ಮತ್ತು ಕಪಟ ಮಾಡುವವರಿಗೆ ತಗುಲುವ ಪಾಪವು ನಾನು ಮರಳಿ ಬಾರದಿದ್ದರೆ ನನಗೆ ತಟ್ಟಿಕೊಳ್ಳಲಿ. ಹೀಗೆ ಅನೇಕ ಆಣೆಯನ್ನಿಟ್ಟು ಜಿಂಕೆಯು ಸುಮ್ಮನೆ ನಿಂತುಕೊಂಡಾಗ ಆ ವ್ಯಾಧನು ಅದರ ಮೇಲೆ ವಿಶ್ವಾಸವಿಟ್ಟು, ಸರಿ, ಈಗ ನೀನು ಮನೆಗೆ ಹೋಗು ಎಂದು ಹೇಳಿದನು. ಆಗ ಆ ಜಿಂಕೆಯು ಬಹಳ ಹರ್ಷಗೊಂಡು ನೀರನ್ನು ಕುಡಿದು ತನ್ನ ಆಶ್ರಮ ಮಂಡಲಕ್ಕೆ ಹೋಯಿತು. ಇಷ್ಟರಲ್ಲಿ ರಾತ್ರಿಯ ಆ ಮೊದಲನೆಯ ಜಾವವು ವ್ಯಾಧನು ಎಚ್ಚರದಿಂದಿದ್ದು ಕಳೆದು ಹೋಯಿತು. ಆಗ ಆ ಮೊದಲಿನ ಜಿಂಕೆಯ ತಂಗಿಯು ಅಕ್ಕನನ್ನು ಹುಡುಕುತ್ತಾ ನೀರು ಕುಡಿಯಲು ಅಲ್ಲಿಗೆ ಬಂದಿತು. ಆ ಹೆಣ್ಣು ಜಿಂಕೆಯನ್ನು ನೋಡಿ ಬೇಡನು ಬಾಣವನ್ನು ಬತ್ತಳಿಕೆಯಿಂದ ತೆಗೆದನು. ಹೀಗೆ ಮಾಡುವಾಗ ಪುನಃ ಮೊದಲಿನಂತೆ ಭಗವಾನ್ ಶಿವನ ಮೇಲೆ ನೀರು ಮತ್ತು ಬಿಲ್ವಪತ್ರ ಬಿತ್ತು. ಅದರಿಂದ ಮಹಾತ್ಮ ಶಂಭುವಿನ ಎರಡನೆಯ ಜಾವದ ಪೂಜೆಯು ನೆರವೇರಿತು. ಅದು ಪ್ರಸಂಗವಶಾತ್ ಆಗಿದ್ದರೂ ವ್ಯಾಧನಿಗೆ ಸುಖದಾಯಕವಾಯಿತು. ಬಾಣವನ್ನು ಸೆಳೆಯುತ್ತಿರುವುದನ್ನು ನೋಡಿದ ಜಿಂಕೆಯು, ವನಚರನೇ, ಇದೇನು ನೀನು ಮಾಡುತ್ತಿರುವೆ ಎಂದು ಕೇಳಿತು. ವ್ಯಾಧನು ಹಿಂದಿನಂತೆಯೇ ತನ್ನ ಹಸಿದಿರುವ ಕುಟುಂಬವನ್ನು ತೃಪ್ತಿಪಡಿಸಲಿಕ್ಕಾಗಿ ನಿನ್ನನ್ನು ಕೊಲ್ಲುವೆನು ಎಂದು ಉತ್ತರಿಸಿದನು. ಇದನ್ನು ಕೇಳಿ ಆ ಹೆಣ್ಣು ಜಿಂಕೆಯು ನುಡಿಯಿತು. ಹೆಣ್ಣು ಜಿಂಕೆಯು ಹೇಳಿತು, ವ್ಯಾಧನೇ, ನನ್ನ ಮಾತನ್ನು ಕೇಳು. ನಾನು ಧನ್ಯಳು. ನಾನು ದೇಹ ಧರಿಸಿದ್ದು ಸಫಲವಾಯಿತು. ಏಕೆಂದರೆ ಈ ಅನಿತ್ಯ ಶರೀರದಿಂದ ಉಪಕಾರವಾಗುವುದು. ಆದರೆ ನನ್ನ ಪುಟ್ಟ ಪುಟ್ಟ ಮರಿಗಳು ಮನೆಯಲ್ಲಿವೆ. ಆದ್ದರಿಂದ ನಾನೊಮ್ಮೆ ಮನೆಗೆ ಹೋಗಿ ಅವನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಮತ್ತೆ ನಿನ್ನ ಬಳಿಗೆ ಬರುವೆನು. ವ್ಯಾಧನೆಂದನು, ನಿನ್ನ ಮಾತಿನ ಮೇಲೆ ನನಗೆ ವಿಶ್ವಾಸವಿಲ್ಲ. ನಾನು ನಿನ್ನನ್ನು ಕೊಲ್ಲುವೆನು, ಇದರಲ್ಲಿ ಸಂಶಯವೇ ಇಲ್ಲ. ಇದನ್ನು ಕೇಳಿ ಆ ಜಿಂಕೆಯು ಭಗವಾನ್ ವಿಷ್ಣುವಿನ ಮೇಲೆ ಆಣೆಯಿಟ್ಟು ಹೇಳಿತು, ವ್ಯಾಧನೇ, ನಾನು ಹೇಳುವುದನ್ನು ಕೇಳು. ನಾನು ಮರಳಿ ಬಾರದಿದ್ದರೆ ನನ್ನ ಎಲ್ಲ ಪುಣ್ಯವನ್ನು ಕಳೆದುಕೊಳ್ಳುವೆನು. ಏಕೆಂದರೆ ಮಾತನ್ನು ಕೊಟ್ಟು ತಪ್ಪುವವನು ತನ್ನ ಪುಣ್ಯವನ್ನು ಕಳೆದುಕೊಳ್ಳುವನು. ತನ್ನ ವಿವಾಹಿತ ಪತ್ನಿಯನ್ನು ತ್ಯಜಿಸಿ ಇನ್ನೊಬ್ಬಳ ಬಳಿಗೆ ಹೋಗುವ ಪುರುಷನಿಗೆ, ವೈದಿಕ ಧರ್ಮವನ್ನು ಉಲ್ಲಂಘಿಸಿ ಕಪೋಲ ಕಲ್ಪಿತ ಧರ್ಮದಲ್ಲಿ ನಡೆಯುವವನಿಗೆ, ಭಗವಾನ್ ವಿಷ್ಣುವಿನ ಭಕ್ತನಾಗಿ ಶಿವನನ್ನು ನಿಂದಿಸುವವನಿಗೆ, ತಂದೆ ತಾಯಿಯರ ನಿಧನ ತಿಥಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡದೆ ಅದನ್ನು ಬರಿದಾಗಿ ಕಳೆಯುವವನಿಗೆ, ಮನಸ್ಸಿನಲ್ಲಿ ಸಂತಾಪಗೊಂಡು ತಾನು ಕೊಟ್ಟ ಮಾತನ್ನು ನಡೆಸುವವನಿಗೆ ತಗುಲುವ ಪಾಪವು ನಾನು ಮರಳಿ ಬಾರದಿದ್ದರೆ ನನಗೂ ತಟ್ಟಲೆ. ಸೂತ ಪುರಾಣಿಕರು ಹೇಳುತ್ತಾರೆ, ಅದು ಹೀಗೆ ಹೇಳಿದಾಗ ವ್ಯಾಧನು ಆ ಜಿಂಕೆಯಲ್ಲಿ ಹೋಗು ಎಂದು ಹೇಳಿದನು. ಜಿಂಕೆಯು ನೀರನ್ನು ಕುಡಿದು ಹರ್ಷದಿಂದ ತನ್ನ ಆಶ್ರಮಕ್ಕೆ ಹೊರಟು ಹೋಯಿತು. ಇಷ್ಟರಲ್ಲಿ ವ್ಯಾಧನು ಎಚ್ಚರವಾಗಿದ್ದೇ ಎರಡನೆಯ ಜಾವವು ಕಳೆದು ಹೋಯಿತು. ಆಗ ಮೂರನೆಯ ಜಾವವು ಪ್ರಾರಂಭವಾದಾಗ ಜಿಂಕೆಯು ಮರಳಿ ಬರಲು ತಡವಾಯಿತೆಂದು ತಿಳಿದು ಚಕಿತನಾಗಿ ವ್ಯಾಧನು ಅದನ್ನು ಹುಡುಕತೊಡಗಿದನು. ಇಷ್ಟರಲ್ಲಿ ನೀರು ಕುಡಿಯಲು ಬಂದ ಒಂದು ಜಿಂಕೆಯನ್ನು ನೋಡಿದನು. ಅದು ಬಹಳ ಹೃಷ್ಟ ಪುಷ್ಟವಾಗಿತ್ತು. ಅದನ್ನು ನೋಡಿದ ಬೇಡನಿಗೆ ಬಹಳ ಹರ್ಷವಾಯಿತು. ಅವನು ಧನುಸ್ಸಿಗೆ ಬಾಣವನ್ನು ಕೊಟ್ಟು ಅದನ್ನು ಕೊಲ್ಲಲು ಉದ್ಯುಕ್ತನಾದನು. ಹೀಗೆ ಮಾಡುವಾಗ ಪ್ರಾರಬ್ಧ ವಶದಿಂದ ಸ್ವಲ್ಪ ನೀರು ಮತ್ತು ಬಿಲ್ವಪತ್ರೆಗಳು ಶಿವಲಿಂಗದ ಮೇಲೆ ಬಿತ್ತು. ಅದರಿಂದ ಅವನ ಸೌಭಾಗ್ಯದಿಂದ ಭಗವಾನ್ ಶಿವನ ಮೂರನೆಯ ಜಾವದ ಪೂಜೆಯು ನಡೆಯಿತು. ಹೀಗೆ ಭಗವಂತನು ಅವನ ಮೇಲೆ ದಯೆ ತೋರಿದನು. ಎಲೆಗಳು ಬೀಳುವ ಶಬ್ದವನ್ನು ಕೇಳಿ ಆ ಜಿಂಕೆಯು ವ್ಯಾಧನ ಕಡೆಗೆ ನೋಡಿತು ಮತ್ತು ಕೇಳಿತು, ಏನು ಮಾಡುತ್ತಿರುವೆ? ವ್ಯಾಧನು, ನಾನು ನನ್ನ ಕುಟುಂಬಕ್ಕೆ ಭೋಜನವನ್ನು ಕೊಡಲು ನಿನ್ನನ್ನು ವಧಿಸುತ್ತಿದ್ದೇನೆ ಎಂದು ಹೇಳಿದನು. ವ್ಯಾಧನ ಮಾತನ್ನು ಕೇಳಿ ಜಿಂಕೆಯ ಮನಸ್ಸಿಗೆ ಬಹಳ ಸಂತೋಷವಾಯಿತು ಹಾಗೂ ಕೂಡಲೇ ಇಂತೆಂದಿತು. ಜಿಂಕೆಯು ಹೇಳಿತು, ನಾನು ಧನ್ಯನಾಗಿದ್ದೇನೆ. ನಾನು ಹೃಷ್ಟಪುಷ್ಟವಾದುದು ಸಫಲವಾಯಿತು. ಏಕೆಂದರೆ ನನ್ನ ಶರೀರದಿಂದ ನಿಮಗೆ ತೃಪ್ತಿಯಾಗುವುದು. ಯಾರ ಶರೀರವು ಪರೋಪಕಾರದಲ್ಲಿ ಉಪಯೋಗವಾಗುವುದಿಲ್ಲವೋ ಅವನಲ್ಲಿ ಇದ್ದುದು ಎಲ್ಲವೂ ವ್ಯರ್ಥವಾಗುತ್ತದೆ. ಸಾಮರ್ಥ್ಯವಿದ್ದರೂ ಯಾರಿಗೂ ಉಪಕಾರ ಮಾಡದವನ ಸಾಮರ್ಥ್ಯವು ವ್ಯರ್ಥವು ಹಾಗೂ ಅವನು ಪರಲೋಕದಲ್ಲಿ ನರಕಗಾಮಿಯಾಗುವನು. ಯೋ ವೈ ಸಾಮರ್ಥ್ಯಯುಕ್ತಸ್ಯ ನೋಪಕಾರಂ ಕರೋತಿ ವೈ ತತ್ ಸಾಮರ್ಥ್ಯಂ ಭವೇದ್ ವ್ಯರ್ಥಂ ಪರತ್ರ ನರಕಂ ವ್ರಜೇತ್. ಆದರೆ ಒಮ್ಮೆ ನನಗೆ ಹೋಗಲು ಬಿಡು. ನಾನು ನನ್ನ ಮರಿಗಳನ್ನು ಅವುಗಳ ತಾಯಿಗೆ ಒಪ್ಪಿಸಿ ಅವರೆಲ್ಲರಿಗೂ ಧೈರ್ಯವನ್ನು ಕೊಟ್ಟು ಮರಳಿ ಬರುವೆನು. ಅದು ಹೀಗೆ ಹೇಳಿದಾಗ ವ್ಯಾಧನ ಮನಸ್ಸು ವಿಸ್ಮಿತವಾಯಿತು. ಅವನ ಹೃದಯ ಶುದ್ಧವಾಗಿತ್ತು. ಅವನ ಎಲ್ಲ ಪಾಪಪುಂಜಗಳು ನಾಶವಾಗಿ ಹೋಗಿದ್ದವು. ಅವನು ಇಂತೆಂದನು. ವ್ಯಾಧನು ಹೇಳಿದನು, ಇಲ್ಲಿಗೆ ಬಂದವರೆಲ್ಲರೂ ನಿನ್ನಂತೆಯೇ ಮಾತುಗಳನ್ನು ಹೇಳಿ ಹೊರಟು ಹೋದವು. ಆದರೆ ವಂಚಕರಾದ ಅವು ಇಷ್ಟರವರೆಗೆ ಮರಳಿ ಬಂದಿಲ್ಲ. ಮೃಗವೇ, ನೀನೂ ಕೂಡ ಈಗ ಸಂಕಟದಲ್ಲಿ ಇರುವೆ. ಆದ್ದರಿಂದ ಸುಳ್ಳು ಹೇಳಿ ಹೊರಟು ಹೋಗುವೆ.
ಮತ್ತೆ ಇಂದು ನನ್ನ ಜೀವನ ನಿರ್ವಾಹ ಹೇಗೆ ನಡೆಯುವುದು? ಜಿಂಕೆಯು ಹೇಳಿತು, ವ್ಯಾಧನೆ, ನಾನು ಹೇಳುವುದನ್ನು ಕೇಳು. ನನ್ನಲ್ಲಿ ಅಸತ್ಯವೂ ಇಲ್ಲ. ಇಡೀ ಚರಾಚರ ಬ್ರಹ್ಮಾಂಡವು ಸತ್ಯದಿಂದಲೇ ನೆಲೆಸಿದೆ. ಸುಳ್ಳು ಹೇಳುವವನ ಪುಣ್ಯವು ತತ್ಕ್ಷಣ ನಾಶವಾಗುತ್ತದೆ. ಆದರೂ ಬೇಡನೆ, ನೀನು ನನ್ನ ಸತ್ಯ ಪ್ರತಿಜ್ಞೆಯನ್ನು ಕೇಳು. ಸಂಧ್ಯಾಕಾಲದಲ್ಲಿ ಮೈಥುನ ಹಾಗೂ ಶಿವರಾತ್ರಿಯಂದು ಭೋಜನ ಮಾಡುವವನಿಗೆ ಬರುವ ಪಾಪವು, ಸುಳ್ಳು ಸಾಕ್ಷಿ ಹೇಳುವವನಿಗೆ, ಒತ್ತೆ ಇಟ್ಟುದನ್ನು ನುಂಗಿ ಹಾಕುವವನಿಗೆ ಬರುವ ಪಾಪವು, ಸಂಧ್ಯೆ ಮಾಡದಿರುವುದರಿಂದ ತಗಲುವ ಪಾಪವು, ನಾನು ಮರಳಿ ಬಾರದಿದ್ದರೆ ಆ ಪಾಪವು ನನಗೂ ಬರಲಿ. ಯಾರ ಮುಖದಿಂದ ಶಿವನ ನಾಮವು ಬರುವುದಿಲ್ಲವೋ, ಸಾಮರ್ಥ್ಯವಿದ್ದರೂ ಇತರರಿಗೆ ಉಪಕಾರ ಮಾಡುವುದಿಲ್ಲವೋ, ಪರ್ವದಿನಗಳಲ್ಲಿ ಶ್ರೀಫಲವನ್ನು ಕೀಳುವನೋ, ಅಭಕ್ಷ್ಯ ಭಕ್ಷಣ ಮಾಡುವನೋ, ಶಿವಪೂಜೆ ಮಾಡದೆ ಭಸ್ಮ ಹಚ್ಚಿಕೊಳ್ಳದೆ ಊಟ ಮಾಡುವನೋ, ಇವರೆಲ್ಲರಿಗೆ ತಗಲುವ ಆ ಪಾಪವು ನಾನು ಮರಳಿ ಬಾರದಿದ್ದರೆ ನನಗೆ ತಟ್ಟಲಿ. ಸೂತ ಪುರಾಣಿಕರು ಹೇಳುತ್ತಾರೆ, ಅದರ ಮಾತನ್ನು ಕೇಳಿ ವ್ಯಾಧನು, ಹೋಗು, ಬೇಗನೆ ಮರಳಿ ಬಾ ಎಂದು ಹೇಳಿದನು. ವ್ಯಾಧನು ಹೀಗೆ ಹೇಳಿದಾಗ ಜಿಂಕೆಯು ನೀರು ಕುಡಿದು ಹೊರಟು ಹೋಯಿತು. ಅವೆಲ್ಲವೂ ತಮ್ಮ ಆಶ್ರಮದಲ್ಲಿ ಒಂದಾದವು. 3 ಪ್ರತಿಜ್ಞಾಬದ್ಧರಾಗಿದ್ದವು. ಪರಸ್ಪರ ತಮ್ಮ ವೃತ್ತಾಂತವನ್ನು ತಿಳಿಸಿಕೊಂಡು ಸತ್ಯಪಾಶದಿಂದ ಬಂಧಿತವಾದ ಅವೆಲ್ಲವೂ ನಾವು ಅಲ್ಲಿಗೆ ಅವಶ್ಯವಾಗಿ ಹೋಗಬೇಕೆಂದು ನಿಶ್ಚಯಿಸಿದವು. ಹೀಗೆ ನಿಶ್ಚಯಿಸಿ ಮರಿಗಳನ್ನು ಸಮಾಧಾನಪಡಿಸಿ ಆಶ್ವಾಸನೆಯನ್ನಿತ್ತು ಅವೆಲ್ಲವೂ ಹೋಗಲು ಉತ್ಸುಕರಾದವು. ಆಗ ಹಿರಿಯ ಹೆಣ್ಣು ಜಿಂಕೆಯು ಪತಿಯಲ್ಲಿ, ಸ್ವಾಮಿ, ನೀವಿಲ್ಲದೆ ಇಲ್ಲಿ ಮರಿಗಳು ಹೇಗಿರಬಲ್ಲವು? ಪ್ರಭೋ, ನಾನೂ ಅಲ್ಲಿಗೆ ಹೋಗಿ ಮೊದಲಿಗೆ ಪ್ರತಿಜ್ಞೆ ಮಾಡಿರುವೆನು. ಅದಕ್ಕಾಗಿ ಕೇವಲ ನಾನೇ ಹೋಗಬೇಕು. ನೀವಿಬ್ಬರೂ ಇಲ್ಲೇ ಇರಿ ಎಂದು ನುಡಿಯಿತು. ಅದರ ಮಾತನ್ನು ಕೇಳಿ ಅದರ ತಂಗಿ, ಅಕ್ಕ, ನಾನು ನಿನ್ನ ಸೇವಕಿಯಾಗಿರುವೆನು. ಆದ್ದರಿಂದ ಇಂದು ನಾನೇ ವ್ಯಾಧನ ಬಳಿಗೆ ಹೋಗುವೆನು. ನೀನು ಇಲ್ಲೇ ಇರು ಎಂದು ಹೇಳಿದಾಗ ಜಿಂಕೆಯು, ನಾನೇ ಅಲ್ಲಿಗೆ ಹೋಗುವೆನು. ನೀವಿಬ್ಬರೂ ಇಲ್ಲೇ ಇರಿ, ಏಕೆಂದರೆ ಮರಿಗಳ ರಕ್ಷಣೆ ತಾಯಿಯಿಂದಲೇ ಆಗುವುದು ಎಂದು ಹೇಳಿತು. ಜಿಂಕೆಯ ಮಾತನ್ನು ಕೇಳಿ ಆ 2 ಹೆಣ್ಣು ಜಿಂಕೆಗಳು ಧರ್ಮದ ದೃಷ್ಟಿಯಿಂದ ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅವೆರಡೂ ತಮ್ಮ ಪತಿಯಲ್ಲಿ ಪ್ರೇಮದಿಂದ, ಸ್ವಾಮಿ, ಪತಿಯಿಲ್ಲದ ಈ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ಹೇಳಿದಾಗ ಅವೆಲ್ಲವೂ ತಮ್ಮ ಮರಿಗಳಿಗೆ ಸಾಂತ್ವನ ಹೇಳಿ ನೆರೆ ಮೃಗಗಳಿಗೆ ತಮ್ಮ ಮರಿಗಳನ್ನು ಒಪ್ಪಿಸಿ 3 ವ್ಯಾಧ ಶಿರೋಮಣಿಯು ಪ್ರತೀಕ್ಷೆ ಮಾಡುತ್ತಾ ಕುಳಿತಿದ್ದಲ್ಲಿಗೆ ಹೊರಟವು. ಅವು ಹೋಗುತ್ತಿರುವುದನ್ನು ಕಂಡು ಆ ಎಲ್ಲ ಮರಿಗಳು ಅವುಗಳ ಹಿಂದೆ ಹಿಂದೆಯೇ ಹೊರಟವು. ಇವು ತಂದೆ ತಾಯಿಯವರಿಗೆ ಸಿಗುವ ಗತಿಯೇ ನಮಗೆ ಸಿಗಲಿ ಎಂದು ನಿಶ್ಚಯಿಸಿದವು. ಅವೆಲ್ಲವೂ ಒಟ್ಟಿಗೆ ಬಂದಿರುವುದನ್ನು ನೋಡಿ ವ್ಯಾಧನಿಗೆ ಬಹಳ ಹರ್ಷವಾಯಿತು. ಅವನು ಧನುಸ್ಸಿಗೆ ಬಾಣವನ್ನು ಹೂಡಿದನು. ಆಗಲೂ ಪುನಃ ನೀರು ಮತ್ತು ಬಿಲ್ವಪತ್ರೆಗಳು ಶಿವನ ಮೇಲೆ ಬಿತ್ತು. ಅದರಿಂದ ಶಿವನ 4ನೆಯ ಪ್ರಹರದ ಶುಭ ಪೂಜೆಯು ನಡೆದಂತಾಯಿತು. ಆಗ ವ್ಯಾಧನ ಎಲ್ಲ ಪಾಪಗಳು ಭಸ್ಮವಾಗಿ ಹೋದವು. ಅಷ್ಟರಲ್ಲಿ 2 ಹೆಣ್ಣು ಜಿಂಕೆ ಮತ್ತು 1 ಗಂಡು ಜಿಂಕೆ ಹೇಳಿದವು, ವ್ಯಾಧ ಶಿರೋಮಣಿಯೇ, ಬೇಗನೆ ದಯಮಾಡಿ ನಮ್ಮ ಶರೀರವನ್ನು ಸಾರ್ಥಕಗೊಳಿಸು. ಅವುಗಳ ಮಾತನ್ನು ಕೇಳಿ ವ್ಯಾಧನಿಗೆ ಅತ್ಯಂತ ವಿಸ್ಮಯವಾಯಿತು. ಶಿವಪೂಜೆಯ ಪ್ರಭಾವದಿಂದ ಅವನಿಗೆ ದುರ್ಲಭ ಜ್ಞಾನ ಪ್ರಾಪ್ತವಾಯಿತು. ಈ ಮೃಗಗಳು ಜ್ಞಾನಹೀನವಾಗಿದ್ದರೂ ಧನ್ಯವಾಗಿವೆ, ಸರ್ವಥಾ ಆದರಣೀಯವಾಗಿದೆ. ಏಕೆಂದರೆ ತಮ್ಮ ಶರೀರದಿಂದಲೇ ಪರೋಪಕಾರದಲ್ಲಿ ತೊಡಗಿರುವಿರಿ. ನಾನು ಈಗ ಮನುಷ್ಯ ಜನ್ಮ ಪಡೆದಿದ್ದರೂ ಯಾವ ಪುರುಷಾರ್ಥವನ್ನು ಸಾಧಿಸಿದೆ? ಇತರರ ಶರೀರವನ್ನು ಪೀಡಿಸಿ ನನ್ನ ಶರೀರವನ್ನು ಸಾಕಿದೆ. ಪ್ರತಿದಿನವೂ ಅನೇಕ ಪ್ರಕಾರದ ಪಾಪಗಳನ್ನು ಮಾಡಿ ನನ್ನ ಕುಟುಂಬವನ್ನು ಸಾಕಿದೆ. ಅಯ್ಯೋ, ಇಂಥ ಪಾಪಗಳನ್ನು ಮಾಡಿ ನನಗೆ ಯಾವ ಗತಿ ಉಂಟಾದೀತು? ಅಥವಾ ನಾನು ಯಾವ ಗತಿಯನ್ನು ಹೊಂದುವೆನು? ನಾನು ಹುಟ್ಟಿದಂದಿನಿಂದ ಇಷ್ಟರವರೆಗೆ ಮಾಡಿದ ಪಾಪಗಳೆಲ್ಲ ಈಗ ನನಗೆ ಸ್ಮರಣೆಗೆ ಬರುತ್ತಿದೆ. ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ಯೋಚಿಸಿ ಜ್ಞಾನ ಸಂಪನ್ನ ವ್ಯಾಧನು ತನ್ನ ಬಾಣವನ್ನು ಮರಳಿ ಬತ್ತಳಿಕೆಗೆ ಸೇರಿಸಿ, ಶ್ರೇಷ್ಠ ಮೃಗಗಳೇ, ನೀವು ಹೋಗಿರಿ, ನಿಮ್ಮ ಜೀವನ ಧನ್ಯವಾಗಿದೆ ಎಂದು ನುಡಿದನು. ವ್ಯಾಧನು ಹೀಗೆ ಹೇಳಿದಾಗ ಭಗವಾನ್ ಶಂಕರನು ತತ್ಕಾಲವೇ ಪ್ರಸನ್ನನಾಗಿ ವ್ಯಾಧನಿಗೆ ತನ್ನ ಸಮ್ಮಾನಿತ ಹಾಗೂ ಪೂಜಿತ ಸ್ವರೂಪವನ್ನು ತೋರಿಸಿ ಕೃಪಾಪೂರ್ವಕ ಅವನ ಶರೀರವನ್ನು ಸ್ಪರ್ಶಿಸಿ ಅವನಲ್ಲಿ ಹೇಳಿದನು, ಬೇಡನೆ, ನಾನು ನಿನ್ನ ವ್ರತದಿಂದ ಪ್ರಸನ್ನನಾಗಿರುವೆನು, ವರವನ್ನು ಕೇಳು. ವ್ಯಾಧನೂ ಕೂಡ ಭಗವಾನ್ ಶಿವನ ಆ ರೂಪವನ್ನು ನೋಡಿ ಆಗಲೇ ಜೀವನ್ಮುಕ್ತನಾದನು. ನಾನು ಎಲ್ಲವನ್ನೂ ಪಡೆದೆ ಎಂದು ಹೇಳುತ್ತಾ ಶಿವನ ಚರಣಗಳಲ್ಲಿ ಹೊರಳಾಡಿದನು. ಅವನ ಈ ಭಾವವನ್ನು ನೋಡಿ ಭಗವಾನ್ ಶಿವನು ಮನಸ್ಸಿನಲ್ಲಿ ಸಂತೋಷಗೊಂಡು ಅವನಿಗೆ ಗುಹಾ ಎಂದು ನಾಮಕರಣ ಮಾಡಿ ಕೃಪಾದೃಷ್ಟಿಯಿಂದ ನೋಡುತ್ತಾ ಅವನಿಗೆ ದಿವ್ಯ ವರಗಳನ್ನು ಕೊಟ್ಟನು. ಶಿವನು ಹೇಳಿದನು, ವ್ಯಾಧನೇ ಕೇಳು, ಇಂದಿನಿಂದ ನೀನು ಶೃಂಗವೇರಪುರದ ಉತ್ತಮ ರಾಜಧಾನಿಯನ್ನು ಆಶ್ರಯಿಸಿ ದಿವ್ಯ ಭೋಗಗಳನ್ನು ಅನುಭವಿಸು.
ನಿನ್ನ ವಂಶದ ವೃದ್ಧಿಯು ನಿರ್ವಿಘ್ನವಾಗಿ ಆಗುತ್ತಾ ಇರುವುದು. ದೇವತೆಗಳು ನಿನ್ನನ್ನು ಪ್ರಶಂಸಿಸುವರು. ಬೇಡನೆ, ನನ್ನ ಭಕ್ತರ ಮೇಲೆ ಸ್ನೇಹವನ್ನಿರಿಸುವ ಭಗವಾನ್ ಶ್ರೀರಾಮನು ಒಂದು ದಿನ ನಿಶ್ಚಯವಾಗಿಯೂ ನಿನ್ನಲ್ಲಿಗೆ ಆಗಮಿಸಿ ನಿನ್ನೊಂದಿಗೆ ಸ್ನೇಹ ಬೆಳೆಸುವನು. ನೀನು ನನ್ನ ಸೇವೆಯಲ್ಲಿ ಮನಸ್ಸನ್ನು ತೊಡಗಿಸಿ ದುರ್ಲಭವಾದ ಮೋಕ್ಷವನ್ನು ಹೊಂದುವೆ. ಅದೇ ಸಮಯದಲ್ಲಿ ಆ ಎಲ್ಲ ಮೃಗಗಳು ಭಗವಾನ್ ಶಂಕರನ ದರ್ಶನ ಮಾಡಿ ನಮಸ್ಕರಿಸಿ ಮೃಗ ಯೋನಿಯಿಂದ ಮುಕ್ತರಾಗಿ ದಿವ್ಯ ದೇಹಗಳನ್ನು ಧರಿಸಿ ವಿಮಾನವನ್ನು ಏರಿ ಶಿವನ ದರ್ಶನ ಮಾತ್ರದಿಂದ ಶಾಪಮುಕ್ತರಾಗಿ ದಿವ್ಯಧಾಮಕ್ಕೆ ತೆರಳಿದವು. ಅಂದಿನಿಂದ ಅರ್ಬುದ ಪರ್ವತದಲ್ಲಿ ಭಗವಾನ್ ಶಿವನು ವ್ಯಾಧೀಶ್ವರ ಹೆಸರಿನಿಂದ ಪ್ರಸಿದ್ಧನಾದನು. ಅವನ ದರ್ಶನ ಮತ್ತು ಪೂಜೆಯಿಂದ ತತ್ಕಾಲವೇ ಭೋಗ ಮತ್ತು ಮೋಕ್ಷಗಳು ದೊರೆಯುವವು. ಮಹರ್ಷಿಗಳೇ, ಆ ವ್ಯಾಧನೂ ಕೂಡ ಅಂದಿನಿಂದ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ತನ್ನ ರಾಜಧಾನಿಯಲ್ಲಿ ಇರತೊಡಗಿದನು. ಅವನು ಭಗವಾನ್ ಶ್ರೀರಾಮನ ಕೃಪೆಯನ್ನು ಪಡೆದು ಶಿವನ ಸಾಯುಜ್ಯವನ್ನು ಹೊಂದಿದನು. ತಿಳಿಯದೆಯೇ ಮಾಡಿದ ಈ ವ್ರತದ ಅನುಷ್ಠಾನದಿಂದ ಅವನಿಗೆ ಸಾಯುಜ್ಯ ಮುಕ್ತಿಯು ದೊರೆತಿರುವಾಗ ಭಕ್ತಿಭಾವದಿಂದ ಸಂಪನ್ನನಾಗಿ ಈ ವ್ರತವನ್ನು ಆಚರಿಸುವವನಿಗೆ ಶಿವನ ಶುಭ ಸಾಯುಜ್ಯವು ಪ್ರಾಪ್ತವಾಗುವುದರಲ್ಲಿ ಹೇಳುವುದೇನಿದೆ. ಸಮಸ್ತ ಶಾಸ್ತ್ರಗಳ ಹಾಗೂ ಅನೇಕ ರೀತಿಯ ಧರ್ಮಗಳ ವಿಷಯದಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಈ ಶಿವರಾತ್ರಿ ವ್ರತವನ್ನು ಎಲ್ಲಕ್ಕಿಂತ ಉತ್ತಮವೆಂದು ಹೇಳಲಾಗಿದೆ. ಈ ಲೋಕದಲ್ಲಿ ಮಾಡಲಾಗುವ ನಾನಾ ವಿಧದ ವ್ರತಗಳು, ವಿವಿಧ ತೀರ್ಥಗಳು, ಬಗೆ ಬಗೆಯ ವಿಚಿತ್ರ ದಾನಗಳು, ಅನೇಕ ಪ್ರಕಾರದ ಯಜ್ಞಗಳು, ವಿವಿಧ ತಪಸ್ಸುಗಳು, ಬಹಳಷ್ಟು ಜಪಗಳು ಇವೆಲ್ಲವೂ ಈ ಶಿವರಾತ್ರಿ ವ್ರತದ ಸಮಾನತೆ ಮಾಡಲಾರವು. ಅದಕ್ಕಾಗಿ ತನ್ನ ಹಿತವನ್ನು ಬಯಸುವವರು ಈ ಶುಭತರ ವ್ರತವನ್ನು ಅವಶ್ಯವಾಗಿ ಪಾಲಿಸಬೇಕು. ಈ ಶಿವರಾತ್ರಿ ವ್ರತವು ದಿವ್ಯವಾಗಿದೆ. ಇದರಿಂದ ಸದಾ ಭೋಗ ಮತ್ತು ಮೋಕ್ಷಗಳು ಪ್ರಾಪ್ತವಾಗುತ್ತವೆ. ಮಹರ್ಷಿಗಳೇ, ಈ ಶುಭ ಶಿವರಾತ್ರಿ ವ್ರತವು ವ್ರತರಾಜ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ. ಇದರ ವಿಷಯದಲ್ಲಿ ಎಲ್ಲವನ್ನೂ ನಿಮಗೆ ತಿಳಿಸಿಬಿಟ್ಟಿರುವೆನು. ಇನ್ನು ಏನನ್ನು ಕೇಳಬಯಸುವಿರಿ?